ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನುಷ್ಯನಿಗೆ ಶಾಂತಿ, ನೆಮ್ಮದಿ ಅನ್ನೋದು ತುಂಬಾನೇ ಮುಖ್ಯ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಇದರಿಂದಾಗಿ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಮನೆಯಲ್ಲಿ ನೆಮ್ಮದಿ ನೆಲೆಸೋದಕ್ಕೆ ಮನೆಯ ವಾಸ್ತು ಹೇಗಿರಬೇಕು, ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಇನ್ನು ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ಅಂದರೆ ಮನೆಯ ವಾಸ್ತು ಹೇಗಿರಬೇಕು ಅಂತ? ಮನೆಯ ವಸ್ತುಸ್ಥಿತಿ ವಾಸ್ತು ಅನ್ನುವಂಥದ್ದು. ಮನೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಹೇಳೋದಾದರೆ ಮನಸ್ಸಿಗೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅದನ್ನು ಮನೆ ಅಂತೇಳಿ ಹೇಳ್ತಾರೆ. ಮನೆ ಅಂತ ಹೇಳಿದರೆ ಏನು? ಈಗ ನಾವು ರಸ್ತೆಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕಾಗೋದಿಲ್ಲ, ರಸ್ತೆಯಲ್ಲಿ ಮಲಗಲಿಕ್ಕೆ ಸಾಧ್ಯತೆ ಇಲ್ಲ, ಹಾಗೆ ರಸ್ತೆಯಲ್ಲಿ ನಮ್ಮ ಸಾಂಸಾರಿಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ರಕ್ಷಣೆಗೆ ಬೇಕಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಅದನ್ನು ಮನೆ ಅಂತೇಳಿ ಹೇಳ್ತಾರೆ. ಅಂತಹ ಮನೆಯಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳು ಉಳಿಬೇಕು, ನಮ್ಮ ಮನಸ್ಥಿತಿ ಸಮಂಜಸವಾಗಿರಬೇಕು, ಒಳ್ಳೆ ರೀತಿಯಲ್ಲಿರಬೇಕು ಅಂತಾದರೆ ಅದಕ್ಕೆ ವಸ್ತುಸ್ಥಿತಿಗಳನ್ನು ನೋಡುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು. ಅದರಲ್ಲಿ ಈಗಿನ ಕಾಲಘಟ್ಟದಲ್ಲಿ ನೋಡೋದಾದರೆ ಮನೆಯಲ್ಲಿ ವಾಸ್ತು ಅಂತ ಹೇಳಿದರೆ ಆ ದೇವತಾ ಸಾನ್ನಿಧ್ಯ ಹಾಗೆ ಉಳಿಬೇಕು ಅಂತಾದರೆ ಮೊದಲು ಗುರು ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು. ಹಾಗೆ ಮನೆಯ ವಾಸ್ತು ಅಂತ ಹೇಳಿದರೆ ಮೊದಲ ಕಾನ್ಸೆಪ್ಟ್ ಬರುವಂಥದ್ದೇ ತುಳಸಿಯನ್ನು. ಹಾಗೆ ಮನೆಯ ಮುಖ್ಯ ವಾಸ್ತು ಇರುವಂಥದ್ದೇ ಹೊಸ್ತಲಿನಲ್ಲಿ. ಹಾಗಾಗಿ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು. ಮತ್ತು ದೈವಿಕ ಆರಾಧನೆಗಳು ಹೆಚ್ಚಬೇಕು. ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ಒಂದು ಪಾಳು ಬಿದ್ದ ಮನೆಯಲ್ಲಿ ಹೋಗಿ ನಾವು ಒಂದು 10 ನಿಮಿಷ ಇದ್ದು ಒಂದು ಸುಸಂಸ್ಕಾರಯುತವಾಗಿರುವಂಥ ಮನೆಯಲ್ಲಿ 10 ನಿಮಿಷ ಇದ್ದರೆ ಅದಕ್ಕಿರುವಂಥ ವ್ಯತ್ಯಾಸಗಳು ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರ್ತಾ ಹೋಗ್ತದೆ. ಹಾಗೆ ವಸ್ತುಸ್ಥಿತಿಗಳು, ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ದರೆ ಅದು ಶುಭ ಫಲಗಳನ್ನು ಕೊಡ್ತದೆ. ಅಲ್ಲಿ ಇಲ್ಲ ಅಂತಾದರೆ ಅಶುಭ ಫಲಗಳನ್ನು ಕೊಡ್ತದೆ. ಆ ಅಶುಭ ಫಲಗಳನ್ನು ಕೊಟ್ಟಾಗ ಏನು ಮಾಡಬೇಕು, ಕೆಲವೊಂದು ಪರಿಹಾರಗಳನ್ನು ಮಾಡಬೇಕು. ಕೆಲವೊಂದು ದೈವಿಕವಾಗಿರುವಂಥ ಪರಿಹಾರವನ್ನು ಮಾಡಬೇಕು. ಇನ್ನು ಕೆಲವೊಂದು ಅಲ್ಲಿ ಆ ಸ್ಥಿತಿಗತಿಗಳು ಕಮ್ಮಿ ಇರುವಂಥ ಜಾಗದಲ್ಲಿ ಆ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಬೇಕಾಗಿರುವಂಥ ಉಪಕರಣಗಳನ್ನು ಅಥವಾ ಕೆಲವೊಂದು ವಸ್ತುಗಳನ್ನಿಟ್ಟು ನಾವು ಅದನ್ನು ಈಗಿನ ಕಾಲಘಟ್ಟದಲ್ಲಿ ಸರಿ ಮಾಡಿಕೊಳ್ಳುವಂಥ ಆಪ್ಷನ್ಸ್ ಅನ್ನುವಂಥದ್ದು ನಮಗಿದೆ. ಸರಿ ಗುರೂಜಿ, ಇನ್ನು ಈ ಬೆಂಗಳೂರಲ್ಲಿ 90% ಜನ ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಅದು ಕೂಡ ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಅಲ್ಲಿ ಮನೆಯನ್ನು ಹುಡ್ಕೊಂಡಿರ್ತಾರೆ. ಇವಾಗ ಆಫೀಸಿಗೆ ಯಾವ್ದು ನಿಯರ್ ಇರುತ್ತೆ ಆ ಥರ, ಅಥವಾ ಅವ್ರ ಬಜೆಟ್ ಯಾವ ಥರ ಬಜೆಟ್ ಫ್ರೆಂಡ್ಲಿ ಮನೆಗಳನ್ನ ಹುಡ್ಕೊಂಡಿರ್ತಾರೆ. ಈ ರೀತಿ ಬಾಡಿಗೆ ಮನೆಗಳಲ್ಲಿ ವಾಸ್ತು ಸರಿ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ, ಜೊತೆಗೆ ಸರಿ ಇಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು ಅಂತ? ಈ ವಾಸ್ತು ಅನ್ನುವಂಥ ವಿಚಾರಗಳಲ್ಲಿ ಅಲ್ಲಿ ಯಾರು ಇರ್ತಾನೆ ಆ ಯಜಮಾನ ಅನ್ನುವಂಥವನು, ಈಗ ವಾಸ್ತು ಅಂತ ನಾವು ನೋಡ್ಲಿಕ್ಕೆ ಹೋದರೆ ಆ ಮನೆ ಯಾರ್ದು ಅಂತ ನೋಡಬೇಕು. ಈಗಿನ ಕಾಲಘಟ್ಟದಲ್ಲಿ ಬಾಡಿಗೆ ಮನೆ ಅಂತ ಆಗಿದೆ. ಹಿಂದಿನ ಕಾಲಗಳಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ, ಒಂದು ಮನೆ ಅಂತ ಹೇಳಿದರೆ ಆ ಮನೆಗೆ ಮೊದಲು ಭೂಮಿ ಕಟ್ಟಲಿಕ್ಕಿಂತ ಮನೆಯನ್ನು ಕಟ್ಟಲಿಕ್ಕಿಂತ ಮುಂಚಿತವಾಗಿ ಭೂಮಿಯನ್ನು ಪರೀಕ್ಷೆ ಮಾಡ್ತಾ ಇದ್ದರು. ಆ ಭೂಮಿ ಅನ್ನುವಂಥದ್ದು ತುಂಬ ತಗ್ಗಾಗಿದ್ದರೆ ಆ ಮನುಷ್ಯ ತುಂಬ ಪ್ರವಾಸ ಮಾಡ್ತಾನೆ ಅಂತ ಹೇಳಿ ಅರ್ಥ. ಹಾಗೆ ನಂತರದಲ್ಲಿ ಭೂಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಈ ಫಲ ಬಿಡುವಂಥ ವೃಕ್ಷಗಳಿರಬೇಕು, ಹಾಗೆ ಅಲ್ಲಿ ಸಮತಟ್ಟಾಗಿರಬೇಕು. ಮತ್ತು ನಾವು ನಡೆದಾಡುವಂಥ ಸಂದರ್ಭದಲ್ಲಿ ಆ ನಡೆದಂಥ ಜಾಗ ಗಟ್ಟಿ ಇದೆ ಅಂತ ನಮ್ಮ ಮನಸ್ಸಿಗೆ ಬರಬೇಕು. ಇದೆಲ್ಲ ಏನು ಅಂತ ಕೇಳಿದ್ರೆ ಮನೆ ಕಟ್ಟಲಿಕ್ಕಿಂತ ಮುಂಚಿತವಾಗಿ ಭೂಪರೀಕ್ಷೆ ಅಂತ ಹೇಳಿ. ಇನ್ನು ಮನೆ ಕಟ್ಟಿದ ಮೇಲೆ ಏನು ಅಂತ ಕೇಳಿದರೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು, ಅದನ್ನು ನಾನು ಮತ್ತೆ ವಿಶ್ಲೇಷಣೆ ಕೊಡೋದಿಲ್ಲ. ಈಗ ಎಲ್ಲಿ ವಾಸ್ತುವಿನ ಸ್ಥಿತಿಗತಿಗಳು, ಯಾಕೆ ಅಂತ ಕೇಳಿದರೆ ಈಗ ಪೂರ್ವ ದಿಗ್ಭಾಗದಿಂದ ತಗೊಂಡಾಗ ಪೂರ್ವದಲ್ಲಿ ತುಳಸಿ ಇರಬೇಕು ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ಅದಕ್ಕೆ ಅಧಿಪತಿ ಯಾರು, ಇಂದ್ರ ಅಂತೇಳಿ ಹೇಳ್ತಾರೆ. ಹಾಗೆ ಅಲ್ಲಿ ತುಳಸಿ ಕಟ್ಟೆ ಮುಖ್ಯದ್ವಾರ ಅನ್ನುವಂಥದ್ದೆಲ್ಲ ಇರಬೇಕು. ಹಾಗೆ ನಂತರದಲ್ಲಿ ದಕ್ಷಿಣದಲ್ಲಿ ಎತ್ತರ ಇರಬೇಕು ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ಅಲ್ಲಿ ಮಲಗುವಂಥದ್ದು ಯಮನ ಜಾಗ. ನಂತರದಲ್ಲಿ ನೈಋತ್ಯದಲ್ಲಿ ನೋಡಿದಾಗ ದುಡ್ಡಿನ ಬಾಕ್ಸನ್ನು ಇಡುವಂಥದ್ದು, ಮಾಸ್ಟರ್ ಬೆಡ್ರೂಮ್ ಇಡುವಂಥದ್ದು, ಇದನ್ನೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಹಾಗಾದರೆ ಆ ವಾಸ್ತು ಅನ್ನುವಂಥದ್ದು ಚ್ಯುತಿ ಆದಾಗ ಏನು ಮಾಡಬೇಕು ಅಂತ ಕೇಳಿದರೆ, ಆ ಒಂದು ಎಲ್ಲಿ ವಾಸ್ತು ವೀಕ್ ಇದೆ, ಯಾಕೆಂದರೆ ಡಾಕ್ಟ್ರ್ ಹತ್ರ ಹೋಗ್ತಿದ್ದಾಗೆ ನಾವು ಸುಮ್ಮನೆ ಹೋಗೋದಿಲ್ಲ. ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡ್ತಾರೆ, ಕೈ ನೋವಿದೆ ಅಂದರೆ ಅವ್ರು ಕೈ ನೋವಿಗೆ ಮಾತ್ರ ಔಷಧಿ ಕೊಡ್ತಾರೆ. ಯಾಕೆಂದರೆ ನನಗೆ ಬಾಧೆ ಇರೋದು ಕೈ ನೋವಿನಲ್ಲಿ. ಹಾಗೆ ಮನೆಯಲ್ಲಿ ಈಗ ವಾಸ್ತುಸ್ಥಿತಿಗಳು ಎಲ್ಲಿ ಕೆಲವರ ಮನೆಯಲ್ಲಿ ಈಗ ಏನು ಅಂತ ಕೇಳಿದ್ರೆ ಹಣ ಇಡುವಂಥ ಜಾಗದಲ್ಲಿ ಏನೋ ಸಮಸ್ಯೆಗಳಿರ್ತದೆ. ಆ ಹಣ ಇಡುವಂಥ ಜಾಗದಲ್ಲಿ ತುಂಬ ಮಲಿನತೆ ಮಾಡಿಟ್ಟಿರ್ತಾರೆ ಅಂತ ಹೇಳಿದರೆ, ಕೊಳಕುಗಳನ್ನು ಮಾಡಿರ್ತಾರೆ. ಅಂಥ ಮನೆಯಲ್ಲಿ ದುಡ್ಡೇ ಉಳಿಯುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಜಾಗ ಅನ್ನುವಂಥದ್ದನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು. ಹಾಗೆ ದೇವರ ಮನೆ ಅನ್ನುವಂಥದ್ದು, ದೇವರ ಮನೆ ಇರುವ ಜಾಗದಲ್ಲಿ ನಾವು ಬಚ್ಚಲು ಮನೆ ಮಾಡಿಬಿಟ್ರೆ ನಮಗೇನಾಗ್ತದೆ, ಅನಾರೋಗ್ಯಗಳು ಬರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಇವತ್ತಿನ ಕಾಲಘಟ್ಟದಲ್ಲಿ ಬಾಡಿಗೆ ಮನೆ ಇರುವಂಥದ್ದು, ಅದಕ್ಕೆ ವಿಶೇಷವಾಗಿ ಪಿರಮಿಡ್ಗಳನ್ನು ಹೇಳಿದ್ದಾರೆ. ಪಿರಮಿಡ್ ಎಲ್ಲ ನಮ್ಮ ಕಾಲದ್ದೇ ಅದು ಅಂತ ಹೇಳಿದರೆ, ಈ ತ್ರಿಕೋಣಾಕಾರದಲ್ಲಿ ಇರುವಂತಹ
ವಸ್ತುಗಳನ್ನು ಅಲ್ಲಿ ಇಡುವಂಥದ್ದು, ಎಲ್ಲಿ ವಾಸ್ತುವಿನ ಚ್ಯುತಿ ಆಗಿದೆಯೋ, ವಾಸ್ತು ಅನ್ನುವಂಥದ್ದಿಲ್ಲ ಅಲ್ಲಿ ಇದನ್ನು ಇಡುವಂಥದ್ದು. ಹಾಗೆ ಆ ಒಂದು ಗ್ರಹಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ದೇವತಾ ಕೆಲಸಗಳನ್ನು ಮಾಡಿ ಯಂತ್ರದ ಮುಖಾಂತರವಾಗಿ ಅಲ್ಲಿ ಸ್ಥಾಪನೆ ಮಾಡುವಂಥದ್ದು, ಅದರ ಮೇಲೆ ಈ ಪಿರಮಿಡನ್ನಲ್ಲಿ ಸ್ಥಾಪನೆ ಮಾಡುವಂಥದ್ದು. ನಂತರದಲ್ಲಿ ವಾಸ್ತು ವಿಷಯಗಳು ಸುಮಾರಷ್ಟಿದ್ದಾವೆ. ಅವುಗಳನ್ನು ಇಡೋದ್ರಿಂದ ಏನು ಮಾಡ್ತದೆ, ಆ ಒಂದು ಎನರ್ಜಿ ಅನ್ನುವಂಥದ್ದನ್ನು ಅಲ್ಲಿ ಬ್ಯಾಲೆನ್ಸ್ ಮಾಡ್ತದೆ. ಹೇಗೆ ಒಂದು ಜಾಗದಲ್ಲಿ ಆ ವಾಸ್ತುವಿನ ಸ್ಥಿತಿ ಚ್ಯುತಿ ಆಗಿದೆ ಅಂತ ಆದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳು ಬರ್ತದೆ. ಇನ್ನೊಂದು, ನಾವೀಗ ಈಶಾನ್ಯ ಭಾಗವನ್ನು ನೋಡಿದಾಗ ಏನು ಹೇಳ್ತೇವೆ, ರುದ್ರ ಪೂಜೆಯನ್ನು ಇದನ್ನೆಲ್ಲ ನಾವು ನೋಡ್ತೇವೆ, ಇರುವಂಥ ಮನೆಯೇ ಹಾಳಾಗಿ ಹೋಗಿಬಿಡ್ತದೆ ಅಂತೇಳಿ. ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಎಲ್ಲಿ ನಮ್ಮ ವಾಸ್ತು ಅನ್ನುವಂಥದ್ದು ಹೋಗಿದೆಯೋ ಅಲ್ಲಿ ಆ ಶಕ್ತಿಗಳನ್ನು ನಾವು ಕೂರಿಸುವಂಥ ಕೆಲಸ ಮಾಡಬೇಕು. ಒಂದೊಂದು ದಿಕ್ಕಿಗೂ ಒಂದೊಂದು ಗ್ರಹರು ಅಧಿಪತಿಗಳಿದ್ದಾರೆ. ಆ ಅಧಿಪತಿಗಳಿಗೆ ಸಂಬಂಧಿತವಾಗಿ ಇರುವಂಥ ದೋಷವನ್ನು ಅಲ್ಲಿ ಪಿರಮಿಡ್, ಯಾಕೆ ಪಿರಮಿಡನ್ನೇ ಇಡ್ತಾರೆ ಅಂತ ಕೇಳಿದರೆ ಆ ಶಕ್ತಿಯನ್ನು ಎಳ್ಕೊಳ್ಳಿಕ್ಕೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ತ್ರಿಕೋಣಾಕಾರದ ಪಿರಮಿಡ್ ಲೆಕ್ಕದಲ್ಲಿದೆ. ಯಾಕೆ ಇದನ್ನೆಲ್ಲ ನಾವು ಇಡೋದು ಅಂತ ಕೇಳಿದರೆ, ಈ ಮನೆ ಕಟ್ಟುವಾಗಲೂ ಅಷ್ಟೇ ಕೆಲವರೆಲ್ಲ ಈ ತಾಮ್ರದ ತಂತಿಗಳನ್ನು ಮನೆಗೆ ಸುತ್ತಾ ಇದ್ದರು. ಆಮೇಲೆ ಮನೆಯ ಕೆಳಭಾಗದಲ್ಲಿ ನಿಧಿಯನ್ನು ಇಡ್ತಾಯಿದ್ರು, ಚಿನ್ನವನ್ನು. ಇದೆಲ್ಲ ಏನು ಅಂತ ಕೇಳಿದರೆ, ಮೇಲಿಂದ ಬರುವಂಥ ಶಕ್ತಿಯನ್ನು ನಾವು ಮನೆಯಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಇವೆಲ್ಲ ಸಹಾಯ ಮಾಡ್ತದೆ ಅಂತ ಹೇಳಿ. ಇದು ಶಾಶ್ವತ ಅಂತಲ್ಲ, ಇದು ಸದ್ಯದ ಪರಿಸ್ಥಿತಿಗೆ ನಮಗೆ ಅನುಕೂಲ ಸ್ಥಿತಿಗಳು ಬೇಕಂದ್ರೆ ಸ್ವಲ್ಪ ರಿಲೀಫಿಗೆ, ಈಗಿಲ್ಲ ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದಾಗ ಸ್ವಲ್ಪ ಈ ಥರದ್ದು ಕಾರಣಗಳನ್ನು ಇಟ್ಕೊಂಡು ಆಗ ನಾವು ಅಲ್ಲಿ ನಾವು ಫಲವನ್ನು ಕಾಣಬಹುದು ಅನ್ನುವಂಥದ್ದು ಇದೆ. ಇದೇ ರೀತಿಯಾಗಿ ಮತ್ತೆ ನಂತರದಲ್ಲಿ ಕೆಲವೊಂದು ಮನೆಯ ಸುತ್ತಮುತ್ತ ಕೆಲವೊಂದೆಲ್ಲ ಇರಲಿಕ್ಕಿಲ್ಲ, ಅದೆಲ್ಲ ಇರ್ತದೆ. ಒಂದೊಂದು ಮನೆಗೆ ಈಗ ಒಬ್ಬರು ಬಾಡಿಗೆ ಮನೆಯಲ್ಲಿದ್ದಾರೆ, ಅವರಿಗೆ ಒಂದು ಸಮಸ್ಯೆ ಆಗ್ತಿದೆ ಅಂತಾದರೆ ಒಂದು ಅವ್ರದ್ದು ಜಾತಕ ಸಮಸ್ಯೆ ಇರಬೇಕು, ಇಲ್ಲ ಅಂತ ಹೇಳಿದರೆ ಇರುವಂಥ ಮನೆಯಲ್ಲಿ ವಸ್ತುಸ್ಥಿತಿಗಳು ಅನ್ನುವಂಥದ್ದು ಇರಬೇಕು. ಮತ್ತು ವಾಸ್ತು ಅನ್ನುವಂಥದ್ದು ಒಂದು 12 ವರ್ಷದ್ದು ಪ್ರಾಜೆಕ್ಟ್. ಅದು 12 ವರ್ಷ ಆದ್ರ ಮೇಲೆ ಅದು ಫೇಲ್ಯೂರ್ ಅಂತೇಳಿ. ಯಾಕೆ ಅಂತ ಕೇಳಿದರೆ 12 ವರ್ಷ ಆದ್ರ ಮೇಲೆ ಅದರದ್ದು ಶಕ್ತಿ ಅನ್ನುವಂಥದ್ದು ಕಳ್ಕೊಂಡು ಬಿಡ್ತದೆ. 12 ವರ್ಷಕ್ಕೊಂದ್ಸಲಿ ಅದನ್ನು ನಾವು ತುಂಬ್ತಾ ಇರಬೇಕು. ಹೇಗೆ ತುಂಬೋದು, ರೀಚಾರ್ಜ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ವಾಸ್ತುವಿನ ಹೋಮವನ್ನು ಮಾಡಬೇಕು. ಯಾಕೆಂದರೆ ಒಂದು ಸಣ್ಣ ಕತೆ ಹೇಳಲಿಕ್ಕೆ ಸಮಯ ಇದೆ ಅಂತ ಆದರೆ, ಒಬ್ಬ ದೊಡ್ಡ ರಾಕ್ಷಸ ಅವನು. ದೇವಾನುದೇವತೆಗಳಿಗೆಲ್ಲ ಈ ಹೋಮ ಹವನಗಳನ್ನು ಮಾಡುವಾಗ, ಯಜ್ಞಯಾಗಾದಿಗಳನ್ನು ಮಾಡುವಾಗ ಕೆಡಿಸೋದೇ ಅವನ ಕೆಲಸ. ಆಮೇಲೆ ಏನು ಮಾಡಿದ್ರು, ದೇವಾನುದೇವತೆಗಳೆಲ್ಲ ಹೋಗಿ ದೇವರ ಹತ್ರ, ಇಂದ್ರನ ಹತ್ರ ಕೇಳಿದಾಗ ಈ ರೀತಿ ನನಗೆ ರಾಕ್ಷಸ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅವನು ಮಲಗಿರುವಂಥ ಸಂದರ್ಭದಲ್ಲಿ ನೀವೆಲ್ಲ ಹೋಗಿ ಕುತ್ಕೊಂಡು ಬಿಡಿ, ಅವಾಗ ಅವನು ರಾಕ್ಷಸತ್ವ ಅನ್ನುವಂಥದ್ದು ಹೋಗಿಬಿಡ್ತದೆ ಅಂಥೇಳಿ. ಆ ರಾಕ್ಷಸತ್ವ ಅನ್ನುವಂಥದ್ದು ಹೋದ್ಮೇಲೆ ಅವನು ದೈವಿಕ ಅಂಶ ಬರ್ತದೆ. ಆಮೇಲೆ ಅವನಿಗೆ ತಪ್ಪಿನ ಅರಿವಾಗಿ ಕೇಳ್ತಾನೆ, ನಿಮಗೆಲ್ಲ ತುಂಬ ತೊಂದರೆ ಮಾಡಿಬಿಟ್ಟಿದ್ದಾನೆ, ನಾನು ಏನು ಮಾಡಬೇಕಿನ್ನು, ನಾನು ಒಳ್ಳೇದು ಮಾಡಬೇಕು ಅಂತಿದೆ ಅಂದಾಗ ಅವರೆಲ್ಲ ಹೇಳ್ತಾರಂತೆ, ನೀವು ಈಗ ಯಾರು ಮನೆಯನ್ನು ಕಟ್ತಾರೆ ಅಲ್ಲಿ ವಾಸ್ತುಪುರುಷನಾಗಿ ನೀನು ನೆಲೆಸಬೇಕು, ನಿನಗೆ ಕೊಡುವಂಥ ಬಲಿದಾನಾದಿಗಳನ್ನು ಸಮರ್ಪಣೆ ಮಾಡಿಕೊಂಡು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರಂತೆ. ಆಗಿನಿಂದ ಅವನೇನು ಮಾಡ್ತಾನೆ, ಆ ಒಂದು ಅವನು ಮಲಗುವಂಥ ಜಾಗ, ಅವನು ಒಂದೊಂದು ಜಾಗವನ್ನು ಬದಲಾವಣೆ ಮಾಡ್ತಾ ಇರ್ತಾನೆ. ಈಶಾನ್ಯದಿಂದ ಈ ರೀತಿ ಎಲ್ಲ ಇದೆ, ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಕಾಲು ಕೈ ಎಲ್ಲ ಹಾಕೊಂಡು ಮಲ್ಕೊಂಡಿರ್ತಾನೆ. ಅವನಿಗೆ ಆ ಆರಾಧನೆಗಳನ್ನು ಮಾಡಿ ನಾವು ಮನೆಯಲ್ಲಿಟ್ಟಾಗ ಅವನು ವಾಸ್ತುಪುರುಷ ಅನುಗ್ರಹಕಾರಕನಾಗಿ ನಿಲ್ತಾನೆ. ಆ ನಂತರದಲ್ಲಿ ಏನಾಗ್ತದೆ, ಮನೆಯಲ್ಲಿರುವಂಥ ವಾಸ್ತುದೋಷಗಳನ್ನೆಲ್ಲ ಅವನು ಪರಿಹಾರ ಮಾಡ್ತಾನೆ ಅನ್ನುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು. ಹಾಗಾಗಿ ನಮ್ಮ ಯಾವುದೋ ಒಂದು ದೃಷ್ಟಿಕೋನದಿಂದ ಒಬ್ಬರಿಗೆ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಸರ್ವೇ ಸಾಮಾನ್ಯವಾಗಿ ನೋಡುವಾಗ ನಮಗೆ ಬೇಕಾಗಿರುವಂಥದ್ದೇನು, ಈ ಒಂದು ಲೋಟದಲ್ಲಿ ನೀರು ಪೋಲಾಗ್ತಾ ಇದೆ ಅಂತ ಆದರೆ ಅದನ್ನು ನಾವು ಹೊಲಿಯುವಂಥ ಕೆಲಸ ಮಾಡಬೇಕಂದ್ರೆ ಮುಚ್ಚುವಂಥ ಕೆಲಸ ಮಾಡಬೇಕು. ಆಗ ಏನು ನೀರು ಅನ್ನುವಂಥದ್ದು ಉಳಿತದೆ. ಮನೆಯಲ್ಲೂ ಅಷ್ಟೇ ವಾಸ್ತುಸ್ಥಿತಿಗಳು ಯಾವಾಗ ಅಲ್ಲಿ ಹೋಗ್ತಾ ಹೋಗ್ತದೆ, ಮನೆಯಲ್ಲಿ ನೆಮ್ಮದಿ ಹಾಳಾಗ್ತದೆ, ಆರೋಗ್ಯ ಹಾಳಾಗ್ತದೆ, ಹಣಕಾಸು ನಿಲ್ಲೋದಿಲ್ಲ. ಹಣಕಾಸು ನಿಲ್ಲೋದಿಲ್ಲ ಅಂದರೆ ಈಗ ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಜೋಬನ್ನು ತೂತ ಮಾಡಿಬಿಟ್ರೆ ದುಡ್ಡು ಎಷ್ಟು ಹಾಕಿದ್ರೂ ಕಳೆದೋಗ್ತದೆ. ಹಾಗೆ ಮನೆಯೂ ಹಾಗೆ, ಒಂದೊಂದು ವಿಷಯವನ್ನು ನಾವು ತುಂಬ ವಿಮರ್ಶಾತ್ಮಕವಾಗಿ ಮಾಡಬೇಕು. ಅಂಥ ವಿಷಯಗಳಲ್ಲಿ ಈ ಪಿರಮಿಡ್ ಎಲ್ಲ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ, ಆ ಎನರ್ಜಿ ಲೆವೆಲನ್ನು ಅಟ್ರ್ಯಾಕ್ಟ್ ಮಾಡಿ ಯಾವ ದಿಕ್ಕಿನಲ್ಲೇ ಇಟ್ಟಿರ್ತೇವೆ ಅಲ್ಲಿರುವಂಥ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕೆ ಅನುಕೂಲತೆ ಆಗ್ತದೆ. ಆ ಬ್ಯಾಲೆನ್ಸ್ ಮಾಡ್ತದೆ ಆ ಶಕ್ತಿಯನ್ನು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಈ ಎಲ್ಲರ ಮನೆಯಲ್ಲೂ ನಾವು ಇದನ್ನು ಸರ್ವೇ ಸಾಮಾನ್ಯವಾಗಿ ಏನೋ ಒಂದು ತ್ರಿಕೋಣಾಕಾರದ್ದು ಇಟ್ಟಿರ್ತಾರೆ, ಅಥವಾ ಒಂದು ಪಿರಮಿಡನ್ನು ಇಟ್ಟಿರ್ತಾರೆ, ಅಥವಾ ಬೇರೆ ವಿಷಯಗಳನ್ನು ಇಟ್ಟಿರ್ತಾರೆ. ಅದರಲ್ಲಿ ಶಾಸ್ತ್ರಸಮ್ಮತವಾಗಿ ಇದರಲ್ಲಿ ನಾನು ಕಂಡುಕೊಂಡಿದ್ದೇನೆ, ಇದರಿಂದ ನನಗೆ ಅನುಕೂಲ ಆಗಿದೆ, ಈ ಮಾನಸಿಕ ಸ್ಥಿತಿಗತಿಗಳು ನನ್ನಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥ ಸ್ಥಿತಿ ಬರುವುದು ಯಾವಾಗ ಅಂತ ಕೇಳಿದ್ರೆ ಅದು ಶಾಸ್ತ್ರದಲ್ಲಿ ಹೇಳಿರಬೇಕು. ಹಾಗಾಗಿ ಈಗಿನ ಕಾಲಘಟ್ಟದಲ್ಲಿ ಏನಂದ್ರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಲಿಕ್ಕೆ ಇಲ್ಲ. ಯಾಕೆಂದರೆ ಬಾಡಿಗೆ ಬೇರೆ ಯಾರ್ದೋ ಮನೇಲಿ ನಾವು ಇರಲಿಕ್ಕೆ ಇಲ್ಲ. ಹಂಗೆ ನೋಡೋದಾದರೆ ಬಹುಮಾಡಿ ಈ ಏನು ಅಪಾರ್ಟ್ಮೆಂಟ್ ಅಂತ ಹೇಳ್ತೀರಿ ಅದು ಅನರ್ಥ ಅಂತೇಳಿ. ಯಾಕೆ ಅಂತ
ಸತ್ತರೆ ಮೇಲೆ ಹೋಗಿ ಬಿಡ್ತೇವೆ. ಕೆಳಗಡೆ ಇದ್ದರೆ ನಮಗೆ ಭೂಸ್ಪರ್ಶ ಪ್ರಾಮುಖ್ಯತೆ. ಭೂಮಿಯಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಮಧ್ಯದಲ್ಲಿ ತೇಲಾಡ್ತಿದ್ದಂಥ ಲೆಕ್ಕ. ಹಾಗಿರಬಾರ್ದು, ಯಾವಾಗಲೂ ಭೂಮಿಗೆ ಸ್ಪರ್ಶವಾಗಿರಬೇಕು. ಆಮೇಲೆ ಮತ್ತೆ ಇನ್ನು ಕೆಲವೊಂದೆಲ್ಲ ಮನೇಲಿ ನೋಡೋದಾದರೆ ಇನ್ನು ಊಟಾದಿಗಳೆಲ್ಲ ಮಾಡಬೇಕು. ಇವತ್ತೆಲ್ಲ ಸ್ಪೂನು ಇದೆಲ್ಲ ತೊಗೊಂಡು ತಿಂತೇವೆ, ಹಾಗೆ ಮಾಡಬಾರ್ದು. ಕೆಳಗಡೆನೇ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡಬೇಕು. ಯಾಕೆ ಅಂದರೆ ಈ 5 ಬೆರಳು ಅನ್ನುವಂಥದ್ದು ಪಂಚಭೂತಗಳನ್ನು ನಾವು ಇದು ಮಾಡ್ತೇವೆ. ಅದರಲ್ಲಿ ನಾವು ಕಲಸಿ ತಿನ್ನುವಂಥದ್ದು ಏನಾಗ್ತದೆ, ಆ ಅಂಶಗಳು ನಾವು ಸೇರ್ಪಡೆ ಮಾಡ್ಕೊಳ್ತೇವೆ ಅಂತ ಹೇಳಿ ಅದೆಲ್ಲ ಇವತ್ತು ಬಿಟ್ಬಿಟ್ಟಿದ್ದಾರೆ. ಪಿಕಾಸಿ ಗುದ್ಲಿನೇ ಬೇಕು ತಿನ್ನಲಿಕ್ಕೆ. ಆ ಪಾಶ್ಚಾತ್ಯ ಸಂಸ್ಕೃತಿ ಅನ್ನುವಂಥ ಬಿಟ್ಟು ನಾವು ಇಲ್ಲಿ ತಿನ್ಬೇಕು. ಇನ್ನು ಇವತ್ತೇನು ಎಲ್ಲ ಸ್ಟೀಲ್ ತಟ್ಟೆಯಲ್ಲಿ ತಿಂತಾರೆ, ತಿನ್ನಬಾರ್ದು ಅದನ್ನೆಲ್ಲ. ಈ ಚಿನ್ನದ ತಟ್ಟೆಯಲ್ಲಿ, ಬೆಳ್ಳಿಯ ತಟ್ಟೆಯಲ್ಲಿ ಅನಾದಿ ಕಾಲದಲ್ಲಿ ಊಟ ಮಾಡ್ತಾಯಿದ್ರು. ಯಾಕೆ ಅಂತ ಕೇಳಿದರೆ ರೋಗ ರುಜಿನಗಳು ಬರ್ತಾ ಇಲ್ಲ, ನಿರೋಧಕ ಶಕ್ತಿಗಳು ಅದರಲ್ಲಿತ್ತು ಅಂತ. ಇವತ್ತೆಲ್ಲ ಸ್ಟೈಲ್ನೆಸ್ ಸ್ಟೀಲ್ ಅಂತ ಹೇಳಿದರೆ ಅದು ಶನಿ ಅಂತ ಹೇಳಿದ್ರೆ ದಾರಿದ್ರ್ಯ ಅಂತ. ಅದರಲ್ಲಿ ತಿನ್ನೋದ್ರಿಂದ ಬರೀ ದರಿದ್ರನೇ ಬರ್ತದೆ. ಇನ್ನು ಬಾಳೆ ಎಲೆಯಲ್ಲಿ ಊಟ ಮಾಡ್ಬೋದು, ಮುತ್ತುಗದ ಎಲೆಯಲ್ಲಿ ಊಟ ಮಾಡ್ಬೋದು. ಅವೆಲ್ಲವೂ ಸಮೇತ ಚಿನ್ನ ಬೆಳ್ಳಿಗೆ ಸಮನಾಗಿರುವಂಥದ್ದು. ಇವತ್ತಿನ ಕಾಲದಲ್ಲಿ ಏನಾಗಿದೆ, ನಾವು ಊಟ ಮಾಡೋದು ಸ್ಟೀಲ್ನಲ್ಲಿ, ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡೋದು. ಹಾಗೆ ಮಾಡಬಾರ್ದು. ಎಲ್ಲರೂ ಒಟ್ಟಿಗೆ ಕೂತು ಬ್ರಹ್ಮಸ್ಥಾನ ಅಂದರೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಬೇಕು ಅನ್ನುವಂಥದ್ದು ಇದ್ದಿದ್ದು. ತಳಿರು ತೋರಣಗಳನ್ನು ಅಲಂಕಾರ ಮಾಡಬೇಕು ಅಂತಿತ್ತು. ಅದು ಯಾವುದೂ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಿಲ್ಲ ಅಂತ ಹೇಳಿದಾಗ ನಮ್ಮ ಮನಸ್ಸು ಬೇರೆ ರೀತಿಯಾಗಿ ಹೋಗ್ತದೆ. ಇನ್ನು ವಾಸ್ತುವಲ್ಲೇ ನಾವು ತಗೊಳ್ಳುವಾಗ ಇದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವೀತಿಗಳನ್ನು ಹೇಳಿದ್ದಾರೆ. ವೀತಿ ಅಂತ ಹೇಳಿದರೆ ಅದರಿಂದ ತೊಂದರೆಗಳಾಗಬಹುದು ಅಂತೇಳಿ. ಖಂಡಿತ ಅದ್ರ ಮುಂದೆ ನೋಡುವ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಾಮನಗೌಡ ಅರಿವಂತ್ರಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ರಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಅದ್ 27/2/2009 ಮೇಡಮ್. 27/2/2009. ಟೈಮಿಂಗ್ಸ್ ಏನು? ಬೆಳಗ್ಗೆ 5:45 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಬೆಳಗ್ಗೆ 5 ಗಂಟೆಯ 5 ಗಂಟೆ 42 ನಿಮಿಷ ಅಲ್ವಾ? 45 ನಿಮಿಷ ಮೇಡಮ್. 45. ಹೇಳಿ. ಆ ಮಗಳ ಬಗ್ಗೆ ವಿದ್ಯಾಭ್ಯಾಸ ಕೇಳ್ಬೇಕಿತ್ರಿ. ಈಗ ಆಕಿ ಬಾಳ ಧೂಳು ಆಗ್ಯಾರ, ಕೊಲ್ಲಾಪುರಕ್ಕೆ ಹೋಗ್ಯಾಳ್ರಿ. ಅದಕ್ಕೆ ಆಕಿಂದ ಹೆಂಗದ ಮುಂದಂತ ಫೀಸ್ ಜಗ್ಗಿ ಐತಲ್ಲಿ, ಭವಿಷ್ಯ ಹೆಂಗಂತ ಕೇಳ್ಬೇಕಂತ ಮಾಡಿದ್ರಿ. ನೋಡಿ, ಏನು ಓದ್ತಾ ಇದ್ದಾಳೆ ಇವಳೀಗ? ಈಗ SLC ಸರ್. ಆದರೆ ಇಲ್ಲಿ ನೋಡಿ, ಒಂದು ತುಂಬ ರ್ಯಾಶ್ ಆಗಿ ಉತ್ತರ ಕೊಡುವಂಥದ್ದು, ಒಬ್ಬರಿಗೆ ಸೌಮ್ಯ ಸ್ವಭಾವದಲ್ಲಿ ಉತ್ತರ ಕೊಡದಲ್ಲೇ ಇರುವಂಥದ್ದು. ಹೌದು. ನಿಮಗೀಗ ಒಂದು ಮಾತನ್ನು ಕೇಳಿದರೆ ಅದರಿಂದ ನಿಮಗೆ ಪ್ರೀತಿ ಉಂಟಾಗೋದಕ್ಕಿಂತ ಇನ್ನೂ ಉದ್ವೇಗ ಜಾಸ್ತಿ ಆಗಬೇಕು. ಆ ರೀತಿ ಒಬ್ಬರನ್ನ ಕೆರಳಿಸುವಂಥ ಪ್ರವೃತ್ತಿಯನ್ನು ಹೊಂದಿದಂಥವಳು. ಹೌದ್ರಿ. ಮತ್ತು ಸ್ನೇಹಿತ ವರ್ಗ ಅನ್ನುವಂಥದ್ದು ತುಂಬ ಅತಿಯಾಗಿ ಇರುವಂಥ ಲಕ್ಷಣಗಳು. ಆದರೆ ಕೆಲವೊಂದು ಇನ್ನೊಂದೇನು ಅಂತ ಕೇಳಿದರೆ, ಓದಿನ ವಿಚಾರಗಳನ್ನು ತಗೊಳ್ಳುವಾಗ ಇಲ್ಲಿ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಇವಳಲ್ಲಿ ಸ್ವಲ್ಪ ಒಂದು ಈ 2025 ಈ ವರ್ಷ ಕಳೆದ ನಂತರ ಮುಂದೆ ಈ 2026-27ರಲ್ಲಿ ಅವಳಿಗೆ ವಿದ್ಯೆಗೆ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಒಂದು ವರ್ಷವನ್ನೇನಾದರೂ ನಿಲ್ಲಿಸೋದು ಅಥವಾ ಒಂದು ವರ್ಷ ಹೋಗಲಿಲ್ಲ ಅನ್ನುವಂಥದ್ದು, ಒಟ್ಟು ವಿದ್ಯೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ತುಂಬ ಹೇಳಿದ್ದಾರೆ ಇಲ್ಲಿ. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಈ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿದೆಲ್ಲ ಅವಳಿಗೆ ಯೋಗಗಳಿದೆ. ಹಾಗಾಗಿ ವಿದ್ಯೆಗೆ ಸದ್ಯದ ಪರಿಸ್ಥಿತಿಗೆ ಏನು ತೊಂದರೆ ಇಲ್ಲ. ಇದು ಕಾರಣ ಏನಕ್ಕೆ ಅನ್ನುವಂಥದ್ದು ನೋಡಿದಾಗ ಇಲ್ಲಿ ಮನೆಯಲ್ಲಿ ಸರಿಯಾಗಿರುವಂಥ ಆರಾಧನೆಗಳೆಲ್ಲ ಇಲ್ಲ. ಮತ್ತು ಅವಳು ಹುಟ್ಟಿದಾಗಲೂ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದು ಇತ್ತು, ಅದನ್ನೆಲ್ಲ ಸರಿ ಮಾಡ್ಕೊಳ್ದಲ್ಲ ಇರುವಂಥ ಲಕ್ಷಣ. ಅದನ್ನೆಲ್ಲ ಮುಂದೆ ಪ್ರತಿಬಂಧಕವಾಗಿ ಈಗ ತೋರಿಸ್ತಾ ಇದೆ ನಮಗೆ. ಸದ್ಯಕ್ಕೆ ಅವಳಿಗೆ ಈ ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಗಳಿಗೆ ಕೊಟ್ಟು ಅಲ್ಲಿ ನಮಸ್ಕಾರವನ್ನು ಮಾಡಿ ಬರಲಿ. ಸಂಕಷ್ಟಿ ದಿನ ಉಪವಾಸವನ್ನು ಮಾಡಿ ಗಣಪತಿಗೆ ಗರಿಕೆಯನ್ನು ಕೊಡ್ತಾ ಬರಲಿ. ಅದಾದ ನಂತರ ಒಮ್ಮೆ ಸರಿಯಾಗಿ ವಿಮರ್ಶೆ ಮಾಡಿ, ಬೇರೆ ಬೇರೆ ವಿಷಯಗಳಿದೆ ಅದನ್ನೆಲ್ಲ ಎಲ್ಲರ ಮುಂದೆ ಹೇಳುವಂಥದ್ದಲ್ಲ, ಅದನ್ನು ನಂತರದಲ್ಲಿ ನಾವು ಹೇಳ್ತೇವೆ. ಆಯ್ತಾ? ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ದೇವಸ್ಥಾನದ ಸುತ್ತ ಮನೆಗಳನ್ನು ಕಟ್ಟಬಹುದಾ ಹೇಗೆ ಅಂತ? ದೇವಸ್ಥಾನಗಳ ಸುತ್ತಮುತ್ತ ನಾವು ಮನೆ ಕಟ್ಟಲಿಕ್ಕೆ ಇಲ್ಲ, ಅದು ಈ ಕಾಲದಲ್ಲಿ ಬೇಡ ಅಂತಲೇ ಹೇಳೋದು. ಯಾಕೆ ಅಂತ ಕೇಳಿದ್ರೆ, ಮಗಳು ಹೇಳಲಿಲ್ಲ ಅಂದ್ರೂ ಕೂಡಲೇ ತಾಯಿ ಬಾಯಲ್ಲಿ ಬರೋದು ಅವಾಚ್ಯ ಪದಗಳು. ಅದು ಮಗಳಿಗೂ ಕೇಳ್ತದೆ, ಪಕ್ಕದಲ್ಲಿರೋ ದೇವಸ್ಥಾನದ ಭಟ್ರಿಗೂ ಕೇಳಿಸ್ತದೆ, ದೇವರಿಗೂ ಕೇಳಿಸ್ತದೆ. ಅಲ್ಲಿಗೇನಾಯಿತು, ನಾವೇ ಹಾಳು ಮಾಡಿದಾಗ ಆಯಿತು. ಹಾಗೇ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಇತ್ತು ಅಂತ ಕೇಳಿದರೆ, ದೇವಾಲಯಗಳ ಸುತ್ತಮುತ್ತ ಎಲ್ಲ ಮನೆ ಕಟ್ಟಲಿಕ್ಕಿಲ್ಲ, ದೇವಸ್ಥಾನದ ಎದುರು ಮನೆ ಕಟ್ಟಲಿಕ್ಕಿಲ್ಲ, ದೇವಸ್ಥಾನಕ್ಕಿಂತ ಎತ್ತರ ಭಾಗದಲ್ಲಿ ಮನೆ ಕಟ್ಟಲಿಕ್ಕಿಲ್ಲ. ಮತ್ತೆ ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ತೆ, ಸತೀಶ್ ಅಂತ.
ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 80 ಆಗಸ್ಟ್ 5 ಆಗಸ್ಟ್ 5, 1980. ಹಾಂ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 3:15. ಮಧ್ಯಾಹ್ನನಾ? ಅಲ್ಲ, ಭಾನುವಾರ ಬೆಳಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ. ಟೈಮ್ ಇನ್ನೊಮ್ಮೆ ಹೇಳಿ. ಟೈಮು 3:15. 3:15. 3:15 5 ನಿಮಿಷ ಅಷ್ಟೇ. ಹಾಂ, ಸರಿ. ಹಾಂ, ಬೆಳಗ್ಗೆನಾ? ಹಾಂ, ಬೆಳಗ್ಗೆ. ಸರಿ, ಎಂಥ ವಿಷಯ ಕೇಳಬೇಕಿತ್ತು? ಇದು ಕೆಲಸದ್ದು, ಮತ್ತೆ ಜನ ನಿಲ್ಲೋದಿಲ್ಲ ಕೆಲಸಕ್ಕೆ, ಮತ್ತೆ ಏನೋ ಒಂಥರ ಆಗುದು. ಎಂಥ ಕೆಲಸ ಮಾಡ್ತಾ ಇದೆಲ್ಲ ಇದ್ರಿ? ಅಡುಗೆ. ನಾನು ವೆಲ್ಡಿಂಗು, ಪ್ಲಂಬಿಂಗು. ಹಾಂ, ಬೇರೆ ಎಂತ ಅದ್ರ ಜೊತೆಗೆ ಎಂತಾರು ಮಾಡ್ತಿದ್ರಾ? ಅದರ ಜೊತೆಗೆ ಏನಿಲ್ಲ ಅಷ್ಟೇ. ಹಾಂ ಹಾಂ. ಈಗ ಅದೊಂದು ಪ್ರಶ್ನೆ ಅಲ್ವಾ? ಹೌದು, ಕೃತಿಕಾಸು ಹಣ ನಿಲ್ಲುವುದಿಲ್ಲ. ವಿಖ್ಯಾತಃ ಅಂತ ಹೇಳಿದರೆ ನೋಡಿ, ಈ ವಿಖ್ಯಾತತೆಗೆ ಅಥವಾ ನಾವು ಈ ನಮ್ಮ ಹೆಸರು ತುಂಬ ಪ್ರಚಲಿತದಲ್ಲಿ ಬರಬೇಕು ಅನ್ನುವಂಥ ಕಾರಣದಿಂದ ಕೆಲವೊಂದು ಸಮಯವನ್ನೆಲ್ಲ ವ್ಯರ್ಥ ಮಾಡಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತು ನೀವು ಮಾಡುವಂಥ ಕೆಲಸಕ್ಕೆ ಎಲ್ಲ ಕಡೆಯೂ ಸಮೇತ ಸ್ವಲ್ಪ ನಿಮ್ಮ ವಿಚಾರವಾಗಿ ಬೇಡಿಕೆಗಳಿದ್ದಂಥ ಲಕ್ಷಣಗಳು ಇದೆ. ಆದರೆ ಏನಾಗ್ತಾ ಉಂಟು, ದುಡ್ದಂಥ ಹಣ ಅನ್ನುವಂಥದ್ದು ಬರೀ ರೋಗದಲ್ಲಿ ಈ ರೋಗಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಹಾಸ್ಪಿಟ್ಲ್ ಆಗಿರಬಹುದು ಅಥವಾ ಇನ್ನೊಂದೇನೋ ಸಮಸ್ಯೆಗಳಾಗಿದೆ ಅದಕ್ಕೆ ನಾನೇನೋ ಸರಿ ಮಾಡ್ಕೊಳ್ತೇನೆ ಅನ್ನುವಂಥದ್ದಾಗಿರಬಹುದು. ಈ ವಿಚಾರಗಳಿಗೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಉಂಟು. ಇಲ್ಲಿ ಇನ್ನೊಂದು ವಿಚಾರವನ್ನು ನೋಡುವಾಗ ಕಂಟಕಪ್ರಾಯವಾಗಿರ್ತಕ್ಕಂಥ ಸಮಯ ಅಂತ ಹೇಳಿದರೆ, ಈ ಒಂದು 2016ರಲ್ಲಿ ಒಂದು ಇನ್ಸಿಡೆನ್ಸ್ ಏನೋ ಆಯಿತು, ಒಂದು ಸ್ವಲ್ಪ ಆರೋಗ್ಯದಲ್ಲೆಲ್ಲ ಪೆಟ್ಟು ಬಿತ್ತು, ಹೌದಾ? ಅದೇ ರೀತಿ ಮತ್ತೆ 2018ಕ್ಕೂ ಆಯಿತು. ಈಗ ಮತ್ತೆ ಅದೇ ರೀತಿ ಸಮಸ್ಯೆಗಳು ಶುರು ಆಗ್ತಾ ಇದೆ. ಇದು 3 ಬಾರಿ ತೊಂದರೆಗಳನ್ನು ಕೊಡ್ತಿದ್ದಂಥದ್ದು. ಮೊದಲನೇ ಬಾರಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತು, 2ನೇ ಬಾರಿ 2018ರಲ್ಲಿ ಹಣಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತು. ಈ ಸಂದರ್ಭದಲ್ಲಿ ತುಂಬ ಅಂತ ಹೇಳಿದರೆ ತುಂಬ ಇನ್ನು ತಟಸ್ಥವಾಗಿ ದೀರ್ಘಕಾಲದ ರೋಗಗಳು ಬರುವಂಥ ಯೋಚನೆಗಳನ್ನು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಸ್ವಲ್ಪ ಕುಲದೇವರಿಗೆ ತುಲಾಭಾರವನ್ನು ಮಾಡಿಸುವಂಥದ್ದು, ತದನಂತರದಲ್ಲಿ ಸ್ವಲ್ಪ ಕುಲದೇವತಾರಾಧನೆಯನ್ನು ಮಾಡುವಂಥದ್ದು ನಿಮಗೆ ಸ್ವಲ್ಪ ಅನುಕೂಲವನ್ನು ಒದಗಿ ಬರ್ತದೆ. ಇನ್ನೂ ಕೆಲವೊಂದೆಲ್ಲ ತೊಂದರೆಗಳಿದೆ, ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಅದನ್ನು ಹೇಳ್ತೇನೆ, ಆಯಿತಾ? ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನೀವು ದೇವಸ್ಥಾನ ಸುತ್ತ ಮನೆಗಳನ್ನ ಕಟ್ಬೋದಾ ಅಂತ ಹೇಳ್ತಿದ್ರಿ, ಅದು ಮುಂದೆ. ದೇವಸ್ಥಾನದ ಸುತ್ತಮುತ್ತ ಅನ್ನುವಂಥದ್ದು ವಿಷ್ಣು ದೇವಸ್ಥಾನದಲ್ಲಿ ನಾವು ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿನ ಯಾವುದೇ ಅಂಶಗಳಾಗಿರ್ಬೋದು, ನಾವು ತಗೊಳ್ಳುವಾಗ ಶೈವಶಾಕ್ತಿ ವೈಷ್ಣವ ಅಂತ ತಗೊಳ್ತೇವೆ. ವಿಷ್ಣುವಿನ ಎಲ್ಲ ಅಂಶವೂ ವಿಷ್ಣು ಅಂತ ಬರ್ತದೆ. ಆ ವಿಷ್ಣುವಿನ ದೇವಸ್ಥಾನದ ಹಿಂಭಾಗ ಮತ್ತು ಎಡಭಾಗದಲ್ಲಿ ಕಟ್ಟಬಾರ್ದು. ವಿಷ್ಣುವಿನ ದೇವಸ್ಥಾನದ ಎಡಭಾಗದಲ್ಲಿ ಹಾಗೂ ಹಿಂಭಾಗದಲ್ಲಿ ಮನೆಯನ್ನು ಕಟ್ಟಬಾರದು. ಹಾಗೆ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. 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 ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರೇಣುಕಾ ಅಂತ ರೀ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕೈತ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ. ಡೇಟ್ ಆಫ್ ಬರ್ತ್ ಇಲ್ರಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ. ನಮಸ್ತೆ ಗುರುಜಿ, ನಮ್ಮ ಬಗ್ಗೆನೇ ಕೇಳ್ಬೇಕೈತ್ರಿ. ಹಾಂ, ಏನು ವಿಷಯ ಕೇಳಬೇಕಿದ್ದೀತ? ನಮ್ಗೆ ಸ್ವಲ್ಪ ಜಮೀನು ಸಿಕ್ಕತ್ರೆ ಇಲ್ಲ ಅಂತಾರಿ. ಜಮೀನು ನಮ್ಮ ಗಂಡನ ಮನೆ ಕಡೆ ಸಿಗಾಕ್ತತ್ರೆ ಇಲ್ಲ ಅಂತ ಕೇಳ್ಬೇಕಾಗೈತ್ರಿ. ಹಾಂ ಹಾಂ ಹಾಂ. ಇದು ನಿಮ್ಮ ಯಜಮಾನ್ರ ಕಡೆ ಆಸ್ತಿನಾ? ಹ್ಞೂನ್ರಿ. ಇದು ಸಿಗ್ತದೆ, ಆದರೆ ಇಲ್ಲಿ ಕೇಸ್ ಏನಾರು ಹಾಕಿದ್ರಾ? ಇಲ್ಲ 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 ರೀ, ಇನ್ನು ಕೇಸ್ ಎಲ್ಲ ಆಗಲಿಲ್ಲ. ಇದು ನೋಡಿ, ಸ್ವಲ್ಪ ಎಳೆಯುವಂಥ ಲಕ್ಷಣಗಳು ಕಾಣಿಸ್ತಿದೆ, ಅಂದರೆ ತುಂಬ ಎಳೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು, ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಹೌದ್ರಿ. ನೀವೀಗ ಯಾವ ವರ್ಣದ ಬಟ್ಟೆಯನ್ನು ಹಾಕ್ಕೊಂಡು ಮಾತಾಡ್ತಾ ಇದ್ದೀರಾ? ಹಳದಿ ಬಟ್ಟೆ ರೀ. ಹಳದಿ ಬಟ್ಟೆ. ಹಳದಿ. ಹಳದಿ ಅಲ್ವಾ? ನೋಡಿ, ಹಳದಿ ಅನ್ನುವಂಥ ವಿಷಯವನ್ನು ನೀವು ಹೇಳಿದ್ದೀರಿ. ಅದಕ್ಕೆ ಸೂಚಿತವಾಗಿ ನಾವಿಲ್ಲಿ ಪ್ರಶ್ನಾ ಚಿಂತನೆಯನ್ನು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ವಿಮರ್ಶೆ ಮಾಡುವಾಗ ಅದಕ್ಕೆ ಸ್ವಲ್ಪ ಈ ಬೇರೆಯವರ ವಿಚಾರಗಳಲ್ಲಿ ಮೂಗು ತೋರಿಸುವಂಥದ್ದು, ಅವರಿಗೆ ಅದನ್ನು ಕೊಡಬೇಡ ಅನ್ನುವಂಥದ್ದು, ಈ ಮಾತುಗಳನ್ನು ಕೇಳಿ ಇದನ್ನು ನಿಮಗೆ ಪರಭಾರೆಯನ್ನು ಮಾಡಿಕೊಡ್ಲಿಕ್ಕೆ ತಡವನ್ನು ಮಾಡ್ತಾ ಇದ್ದಾರೆ.
ಹ್ಞೂನ್ರಿ ಮತ್ತೆ ಇನ್ನೊಂದು ಈ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಕುಟುಂಬಕ್ಕೆ ಇರುವಂಥದ್ದು. ಬ್ರಾಹ್ಮಣ ಶಾಪ ರೀ. ಅಂದ್ರೆ ಸ್ವಲ್ಪ ಅನಾದಿ ಕಾಲದಲ್ಲಿ ಯಾರೋ ಸ್ವಲ್ಪ ದೇವತಾರಾಧನೆಗಳನ್ನೆಲ್ಲ ಮಾಡಿ ನಿಲ್ಲಿಸಿ ಅವರು ಅಂದ್ರೆ ಮದುವೆಗೆ ಎಲ್ಲ ಬಿಟ್ಟು ದೇವರನ್ನ ಆರಾಧನೆ ಮಾಡ್ತಿದ್ದಂಥ ಕುಟುಂಬ ಏನೋ ಇದ್ದಿರಬಹುದು ನಿಮ್ದು. ಹ್ಞೂನ್ರಿ. ಅದು ಸ್ವಲ್ಪ ದೋಷಗಳು ಕಾಣಿಸ್ತಾ ಇದೆ. ಸ್ವಲ್ಪ ಭೂವರಾಹನಿಗೆ ಪ್ರಾರ್ಥನೆಯನ್ನು ಮಾಡಿ, ಬ್ರಾಹ್ಮಣ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಅವರಿಗೆ ಉಡುವಂಥ ವಸ್ತ್ರಾದಿಗಳನ್ನು ಕೊಟ್ಟು ಆಮೇಲೆ ಆ ಭೂವರಾಹ ಸ್ವಾಮಿಯ ಪ್ರಸಾದವನ್ನು ತಗೊಂಡು ಹೋಗಿ ನಿಮ್ಮ ಜಾಗಕ್ಕೆ ಹಾಕಿ. ಅದಾಗಿ ಸ್ವಲ್ಪ ದಿನದಲ್ಲಿ ಸರಿ ಆಗ್ತದೆ. ಕೆಲವೊಂದೆಲ್ಲ ಪರಿಹಾರ ಮಾಡಲಿಕ್ಕಿದೆ, ಒಮ್ಮೆ ಬನ್ನಿ ಅದನ್ನು ಹೇಳ್ತೇನೆ, ಆಯ್ತಾ? ಒಳ್ಳೇದಾಗಿ. ಧನ್ಯವಾದ ರೇಣುಕಾ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ವಿಷ್ಣು ದೇವಸ್ಥಾನದ ಬಗ್ಗೆ ಹೇಳ್ತಿದ್ರಿ. ವಿಷ್ಣು ದೇವಸ್ಥಾನದ ಹಿಂಭಾಗದಲ್ಲಿ ಎಡಭಾಗದಲ್ಲಿ ಮನೆಯನ್ನು ಕಟ್ಟಬಾರದು. ಇನ್ನು ಕೆಲವೊಂದು ಬಲಿಪ್ರಧಾನವಾಗಿರುವಂಥ ದೇವತೆಗಳಿರ್ತಾರೆ. ಈ ಊರ ದೇವರು ಅಥವಾ ಈ ಗ್ರಾಮ ದೇವತೆ ಅಥವಾ ಈ ಉಗ್ರವಾಗಿರ್ತಕ್ಕಂಥ ದೇವತೆಗಳು, ಆ ದೇವತೆಗಳ ದಕ್ಷಿಣ ಭಾಗದಲ್ಲಿ ಅಥವಾ ಎದುರು ಭಾಗದಲ್ಲಿ ನಾವು ಮನೆಯನ್ನು ಕಟ್ಟಬಾರದು. ಯಾಕೆ ಅಂತ ಕೇಳಿದರೆ, ದಕ್ಷಿಣ ಭಾಗ ಅನ್ನುವಂಥದ್ದು ಏನಾಗ್ತದೆ, ಅದು ವಾಮ, ಈ ಬಲಿಪ್ರಧಾನವಾಗಿರುವಂಥ ದೇವರಿಗೆ. ಮತ್ತು ಈ ಬಲಿ ಅನ್ನುವಂಥದ್ದು ಕೊಟ್ಟರ ಮೇಲೆ ದೇವರು ಅನ್ನುವಂಥದ್ದು ಉಗ್ರ ರೂಪಕ್ಕೆ ಹೋಗಿರ್ತಾರೆ ಅನ್ನುವಂಥ ಕಾರಣದಿಂದ ಉಗ್ರ ದೇವತೆಗಳ ಎದುರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆಯನ್ನು ಕಟ್ಟಬಾರದು. ಮತ್ತು ದೇವಸ್ಥಾನ ಎಲ್ಲೇ ಇರಲಿ, ಆ ದೇವಸ್ಥಾನದಕ್ಕಿಂತ ಎತ್ತರವಾಗಿ ನಮ್ಮ ಮನೆ ಇರಬಾರ್ದು. ನಮಗೆ ನೋಡಿದರೆ ದೇವಸ್ಥಾನ ಮಾತ್ರ ಎತ್ತರದಲ್ಲಿ ಕಾಣಬೇಕು, ಬಿಟ್ಟರೆ ದೇವಸ್ಥಾನಕ್ಕಿಂತ ಮೇಲೆ ನಾವು ಮನೆ ಕಟ್ಟಲಿಕ್ಕಿಲ್ಲ. ಕಟ್ಟಿದರೆ ಏನಾಗ್ತದೆ, ಅಲ್ಲಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಇನ್ನು ವೃಕ್ಷಗಳ ಬಗ್ಗೆ ಚಿಂತನೆ ಮಾಡೋದಾದರೆ, ವೃಕ್ಷಗಳು ಅನ್ನುವಂಥದ್ದು ಪ್ಲಕ್ತ ಅನ್ನುವಂಥದ್ದು ದಕ್ಷಿಣದಲ್ಲಿತ್ತು ಅಂತ ಆದರೆ ಮತಿವಿಕಲತೆ ಅನ್ನುವಂಥದ್ದು, ಅಂದರೆ ಬುದ್ಧಿಭ್ರಮಣೆ ಆಗ್ತದೆ. ಹಾಗೆ ಆಲ ಅನ್ನುವಂಥದ್ದು ಪಶ್ಚಿಮದಲ್ಲಿದ್ದರೆ ಶತ್ರುಗಳ ಭಯ ಅನ್ನುವಂಥದ್ದು ಶುರುವಾಗ್ತದೆ. ಹಾಗೆ ಇನ್ನು ಅತ್ತಿ ಅನ್ನುವಂಥದ್ದು ಉತ್ತರ ಭಾಗದಲ್ಲಿದ್ದರೆ ಉದರ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಶುರುವಾಗ್ತದೆ. ಹಾಗೆ ಕೆಟ್ಟ ಗಾಳಿಗಳು ಅಥವಾ ದುರ್ವಾಸನೆಗಳೆಲ್ಲ ಬರುವಂಥದ್ದಿದ್ರೆ ದೇಹದಲ್ಲಿ ಮಲಿನತೆ ಹೆಚ್ಚಾಗಿ ಇನ್ಫೆಕ್ಷನ್ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಆ ಒಂದು ವಾಸ್ತುವಿನ ಗತಿಗಳಿಂದ ಉಂಟಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಮತ್ತು ಮಹಡಿ ಕಟ್ಟುಗಳು, ಅಪಾರ್ಟ್ಮೆಂಟ್, ಅದು ಸರ್ವತಾ ಸುಳ್ಳು, ತಪ್ಪು, ಮಾಡಬಾರ್ದು. ಹಾಗೆ ವಾಸ ಮಾಡಲಿಕ್ಕೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಒಬ್ಬರು ಮನೆಯಲ್ಲಿ ದೋಷಾದಿಗಳು ಅಂತ ಹೇಳಿದರೆ ಈ ಸೂತಕಾದಿಗಳು ಬಂತಾರೆ, ಎಲ್ಲ ಮನೆಯವರು ಅನುಭವಿಸಬೇಕು. ಯಾಕಂದರೆ ಒಂದೇ ಬಿಲ್ಡಿಂಗ್, ಒಂದೇ ಪಾಯ. ಈಗ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರು ಒಂದೇ ಅಪಾರ್ಟ್ಮೆಂಟಿಗೆ ಬೇರೆ ಪಾಯ, ಎರಡನೇ ಅಪಾರ್ಟ್ಮೆಂಟಿಗೆ ಬೇರೆ ಪಾಯ ಅಂತ ಹಾಕಲ್ಲ, ಹಾಕೋದೇ ಒಂದು ಪಾಯ ಅವರು. ಅಲ್ಲಿಗೆ ಅದೆಲ್ಲರೂ ಒಂದೇ ಮನೆಯವರು ಅಂತ ಆಯ್ತಲ್ಲ. ಹಾಗಾಗಿ ಅದು ಸರ್ವತಾ ತಪ್ಪು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಹುಡುಗನ್ ಕೇಳ್ತಾರೆ. ನಮ್ಮ ಹೆಸರು ಸತೀಶ್ ರೀ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ್ ರೀ ಯಾಕೋ ಬೇಡಿ ನೀರು ಸಾಲಿ ಮುಗಿದ್ರಿ, ಯಾವ್ದು ನೌಕರಿ ಬರೋಲ್ಲ ರೀ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಮೊದಲು. ಮಾರ್ಚ್ 1 ತಾರೀಕು ರೀ, 2003 ರೀ ಮೇಡಮ್. ಮಾರ್ಚ್ 1, 2003. ಹ್ಞೂ ರೀ. ಟೈಮಿಂಗ್ಸ್ ಏನು? ಟೈಮಿಂಗ್ ರಾತ್ರಿ 1 ಗಂಟೆ ರೀ. ರಾತ್ರಿ 1 ಗಂಟೆ. ಮಾರ್ಚ್ 10 ರೀ, ಫೆಬ್ರವರಿ ಮುಗಿದ ಮಾರ್ಚ್ 10 ರಾತ್ರಿ 1 ಗಂಟೆ ರೀ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳ್ರಿ ಸರ್. ನಮಸ್ತೆ. ನಮಸ್ತೆ ಸರ್. ಎಂತ ಆಗ್ತಾ ಉಂಟು ಇವನಿಗೆ? ಯಾವ್ದು ನೌಕರಿ ಬರೋಲ್ರಿ, ಮನ್ಯಾಗ ತ್ರಾಸ. ನೌಕರಿ ಅಲ್ವಾ? ಹ್ಞೂ ರೀ. ಹಾಂ ಹಾಂ ಹಾಂ. ಎಂತ ಓದಿದಾನೀಗ? BSc ಮುಗ್ದೈತ್ರಿ. ಹಾಂ, ಡಿಗ್ರಿ ಮುಗ್ದೈತ್ರಿ ಸರ್. BSc ನೋಡಿ, BSc. ಯಾಕೋ ಮನ್ಯಾಗ ಕುಂಡತನ್ರಿ, ತೆಗದು ಇಲ್ಲ, ಏನೂ ಇಲ್ಲ. ಇಲ್ಲ, ಇವನು ಸ್ವಲ್ಪ ಸೋಂಬೇರಿ ಅಲ್ಲೇನ್ರಿ? ಅವ್ರಿ ಸೋಂಬೇರಿ ಅಲ್ವಾ? ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆಲ್ಲ ಹಿಂದೆ ಹೇಟ್ ಹಾಕೋದು ಜಾಸ್ತಿ. ಒಂದ್ಸಲಿ ಕೆಲಸ ಮಾಡ್ಲಿಕ್ಕೆ ನಿಂತ ಅಂತ ಆದರೆ ಮತ್ತೆ ಆ ಕೆಲಸವನ್ನು ಮುಗಿಸ್ತಾನೆ ಅಂತ ಹೇಳಿದರೆ ಈ ಆರಂಭ ಮಾಡೋದು ಕಷ್ಟ, ಹಿಂದ್ಗಡೆಯಿಂದ ತಳ್ಳಬೇಕು ಯಾರನ್ನಾರು. ಆ ರೀತಿ ಇರುವಂಥ ಮನಸ್ಥಿತಿ. ಕೆಲಸದ ವಿಚಾರಗಳಲ್ಲಿ ಕೆಲವೊಂದು ತೊಂದರೆಗಳನ್ನುವಂಥದ್ದಿದೆ, ಅವನಿಗೆ ಸಿಗ್ತದೆ. ಈ ಡಿಸೆಂಬರ್ ನಂತರ ಫೆಬ್ರವರಿ ಒಳಭಾಗದಲ್ಲಿ ಸ್ಥಿರವಾಗಿ ಉದ್ಯೋಗ ಮಾಡುವಂಥ ಯೋಗಗಳು ಅವನಲ್ಲಿದೆ. ಆದರೆ ಇಲ್ಲಿ ಏನು ಅಂತ ಕೇಳಿದರೆ ದೇವತಾನುಗ್ರಹ ಅನ್ನುವಂಥದ್ದು ಅವನಿಗೆ ಸ್ವಲ್ಪ ಏನೋ ದೇವತಾ ಕೋಪ ಅನ್ನುವಂಥದ್ದು, ಮನೆಯವರು ಮಾಡಿದಂಥ ದೇವತಾ ಕೋಪಗಳಿಂದ ಮಾಡುವಂಥ ಕೆಲಸದಲ್ಲಿ ತೊಂದರೆ ಅನ್ನುವಂಥದ್ದು ಅವನಿಗೆ ಕಾಣಿಸ್ತಾ ಇದೆ. ಸ್ವಲ್ಪ ವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆಗಳನ್ನು, ವಿಷ್ಣು ಸಹಸ್ರನಾಮ ಅರ್ಚನೆಗಳನ್ನು ಅವನ ಹತ್ರ ಮಾಡ್ಲಿಕ್ಕೆ ಹೇಳಿ. ಮತ್ತು ಈ ಹೆಣ್ಣು ಮಕ್ಕಳಿಗೆ, ಮದುವೆ ಆಗದಲೇ ಇರುವಂಥ ಸಣ್ಣ ಹೆಣ್ಣು ಮಕ್ಕಳಿಗೆ, ಕನ್ನಿಕಾ ಮುತ್ತೈದೆ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ.
ಆ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಕೊಡುವಂಥದ್ದು, ಹಾಗೆ ಅವರಿಗೆ ಸ್ವಲ್ಪ ವಸ್ತ್ರಗಳನ್ನು ಕೊಡುವಂಥದ್ದು ಮಾಡೋದು ಉತ್ತಮ. ಸ್ವಲ್ಪ ದೋಷ ಇದೆ, ಕೆಲವೊಂದು ಹೋಮಾದಿಗಳು ಅನ್ನುವಂಥದ್ದು ಆಗಬೇಕು, ದೇವತಾ ಕೆಲಸ ಅನ್ನುವಂಥದ್ದು ಆಗಬೇಕು ಸುಮಾರು ದಿನದಿಂದ ಬಿಟ್ಟಂಥ ಕಾರಣದಿಂದ. ಹಾಗಾಗಿ ಅದನ್ನು ಮತ್ತೆ ಒಮ್ಮೆ ನೇರವಾಗಿ ಭೇಟಿ ಮಾಡಿ ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಅವನಿಗೆ ಈಗ ಹೇಳಿದಂಥ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಿಹಿ ತಿಂಡಿಗಳನ್ನು, ವಸ್ತ್ರಗಳನ್ನು ಕೊಡಿಸುವಂಥದ್ದು ಮಾಡಲಿ. ಆದ್ರ ಮೇಲೆ ವಿಷ್ಣುವನ್ನು ಆರಾಧನೆ ಮಾಡಲಿ. ಸ್ವಲ್ಪ ವಿಷ್ಣು ದೇವರನ್ನು, ವಿಷ್ಣು ಸಹಸ್ರನಾಮಗಳನ್ನು, ವಿಷ್ಣು ದೇವಸ್ಥಾನದಲ್ಲಿ ತುಳಸಿಯಿಂದ ವಿಷ್ಣು ಸಹಸ್ರನಾಮ ಅರ್ಚನೆಯನ್ನು ಮಾಡಿಸುವಂಥದ್ದು, ಇದೆಲ್ಲ ಇವನಿಗೆ ಶುಭಪ್ರವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಆಮೇಲೆ ಸ್ವಲ್ಪ ಬೇರೆ ಎಲ್ಲ ಉಂಟು, ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಆಯ್ತು, ಒಳ್ಳೇದಾಗಲಿ. ಆಯ್ತಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಈ ಮನೆಯ ವಾಸ್ತು ಸರಿ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ? ಮನೆ ವಾಸ್ತು ಸರಿ ಇಲ್ಲ ಅಂದರೆ ಎಲ್ಲವೂ ಆಗ್ತದೆ. ಒಂದು, ದುಡ್ಡಿಗೆ ತೊಂದರೆ ಬರ್ತದೆ. ಈಗ ನೋಡಿ, ಒಂದೊಂದು ದಿಕ್ಕಿನಿಂದ ನಾವು ಚಿಂತನೆ ಮಾಡುವಾಗ ಮೊದಲು ಸ್ಥಾನವನ್ನು ತಗೊಳ್ಳುವಂಥದ್ದು ದೇವತಾ ಸ್ಥಾನ. ದೇವತಾ ಸ್ಥಾನವನ್ನೇ ಬಾತ್ರೂಮ್ ಮಾಡೋ ಜಾಗದಲ್ಲಿ ದೇವ್ರ ಮನೆ ಮಾಡಿದರೆ ದೇವ್ರ ಮಲಿನತೆ ಆಗ್ತದೆ, ಆ ಮನೆಯಲ್ಲಿ ಎಲ್ಲರಿಗೂ ರೋಗ ರುಜಿನಗಳೇ. ಇನ್ನು ದಕ್ಷಿಣದಲ್ಲಿ ಮನೆಯನ್ನು ಮಾಡಿ, ಆ ದಕ್ಷಿಣ ಬಾಗಿಲಿಗೆ ಮನೆಯನ್ನು ಮಾಡಿ, ಆ ದಕ್ಷಿಣ ಬಾಗಿಲನ್ನುವಂಥದ್ದು ತುಂಬ ದೋಷಪೂರಿತವಾಗಿದ್ದಂಥದ್ದು ಇದ್ದಿದ್ದೇ ಹೋದಂತಾದರೆ ಎಲ್ಲರೂ ಬೆಡ್ ರಿಟರ್ನ್ ಆಗ್ತಾರೆ. ಆಮೇಲೆ ನಂತರದಲ್ಲಿ ಈ ಕುಬೇರ ಮೂಲೆ ಅನ್ನುವಂಥದ್ದು, ಆ ಜಾಗದಲ್ಲಿ ಏನಾದರೂ ತುಂಬ ಈ ಮಲಿನತೆ ಮಾಡುವಂಥದ್ದೆಲ್ಲ ಮಾಡಿದರೆ ಆ ಹಣದ ವಿಚಾರಗಳಲ್ಲಿ ಹೆಚ್ಚು ಸಾಲ ಆಗುವಂಥದ್ದಾಗ್ತದೆ, ಅಥವಾ ಇರುವಂಥ ಹಣವನ್ನು ಪೋಲಾಗ್ತದೆ. ಈಗ ನಾನೊಂದು ವರ್ಷದಿಂದ ಆ ಹಣವನ್ನೆಲ್ಲ 1,000-2,000 ಕೂಡಿಟ್ಟು ಆಮೇಲೆ ಅದನ್ನು ತೊಗೊಂಡು ಯಾವುದೊಬ್ಬ ಕುದುರೆ ಬಾಲಕ್ಕೋ ಅಥವಾ ಈ ಇನ್ನೊಂದು ಯಾವುದೋ ಜೂಜಿಗೆ ಹಾಕಿಬಿಟ್ರೆ ನಾನು ದುಡ್ದಿದ್ದಂಥದ್ದಕ್ಕೆ ಅರ್ಥ ಏನು? ಆ ಪೋಲಾಗುವಂಥ ಮನಸ್ಥಿತಿ ನನಗೆ ಯಾಕೆ ಬರ್ತದೆ ಅಂತ ಕೇಳಿದ್ರೆ ನನ್ನ ಮನೆಯ ವಾಸ್ತು. ಆ ವಾಸ್ತು ಅನ್ನುವಂಥದ್ದು ಏನು ಮಾಡ್ತದೆ, ಮನಸ್ಸನ್ನು ವಿಚಲಿತ ಮಾಡ್ತದೆ. ಆಗಲೇ ಒಂದು ಹೇಳಿದೆ, ಮತಿವಿಕಲತೆ. ಈ ಪ್ಲಕ್ಷ ಅನ್ನುವಂಥದ್ದು ದಕ್ಷಿಣ ಭಾಗದಲ್ಲಿ ಮರ ಇದ್ದಾಗ ಈ ಮತಿವಿಕಲತೆ ಬರ್ತದೆ ಅಂತ ಹೇಳಿದರೆ, ಹಾಗೆ ಈ ಮಲಗುವಂಥ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ದೋಷಾದಿಗಳಿತ್ತು ಅಂತಾದ್ರೂ ಮನುಷ್ಯನಿಗೆ ಮತಿವಿಕಲತೆ ಉಂಟಾಗ್ತದೆ. ಇಲ್ಲ ಅಂತ ಹೇಳಿದರೆ ಏನು, ತಟಸ್ಥ ಭಾವ. ಒಂದು ಕತ್ಲು ಮನೇಲಿ ಕೆಲವ್ರನ್ನ ನೀವು ಗಮನಿಸಿರ್ಬೋದು ಈ ಕಾಲದಲ್ಲಿ, ಒಂದು ಕತ್ಲು ಮನೆಯಲ್ಲಿ ಅವ್ರ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು ಅಂತಾದ್ರೆ ಅವ್ರು ಬೆಳಕ ಆನ್ ಮಾಡೋದಿಲ್ಲ, ಲೈಟ್ ಆನ್ ಮಾಡೋದಿಲ್ಲ, ಯಾರ ಹತ್ರ ಮಾತಾಡೋದಿಲ್ಲ, ಊಟ ತಿಂಡಿ ನನಗೆ ಇಲ್ಲಿಗೆ ತಂದು ಕೊಡಿ ಅಂತಾರೆ. ಅದೆಲ್ಲ ಏನಂದರೆ ಮತಿ ವಿಕಲತೆ ಅಂತ ಹೇಳಿದರೆ ಆ ವಾಸ್ತುವಿನ ದೋಷದಿಂದ ಇವನಿಗೆ ಈ ದೋಷಗಳು ಉಂಟಾಗಿದೆ ಅಂತ ಹೇಳಿ. ಇದಮಿತ್ತಮ್ ಅನ್ನುವಂತೆ ಯಾವುದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಇಲ್ಲಿ ಚುಚ್ಕೊಂಡ್ರೂ ನಮಗೆ ನೋವಾಗ್ತದೆ, ಇಲ್ಲಿ ಚುಚ್ಕೊಂಡ್ರೂ ನೋವಾಗ್ತದೆ. ವಾಸ್ತು ಎಲ್ಲಿ ವೀಕ್ ಇದೆ ಅದಕ್ಕೆ ಹೇಳಿರುವಂತಹ ದೋಷಗಳು ಅನ್ನುವಂಥದ್ದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಹೋಗ್ತದೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.